ಅಷ್ಟು ಅಲರ್ಟ್ ಇದ್ದಾರೆ. ಯಾಕೆಂದರೆ ನಾನು ಈ ಹಿಂದಿನ ತುಂಬ ದೊಡ್ಡ ಹಿರಿಯ ಕಲಾವಿದರು, ಅಂದರೆ ನಟನೆ ಅಂದರೆ ಏನು ಅಂತ ಅವ್ರನ್ನ ನೋಡಿ ಕಲಿಬೇಕು ಅನ್ನುವಂತಹ ನಟರು ದುಡ್ಡಿಗೆ ಮಹತ್ವ ಕೊಡಲಿಲ್ಲ. ಅವರು ಅವ್ರ ನಟನೆಗಷ್ಟೇ ಮಹತ್ವ ಕೊಟ್ಟವರು. ಆದರೆ ಆಮೇಲೆ ಅವರ ಕುಟುಂಬ ಆಗಲಿ ಅವರಾಗಲಿ ತುಂಬ ಕೆಟ್ಟ ಪರಿಸ್ಥಿತಿಗಳನ್ನು ಎದುರಿಸಿದ್ದನ್ನು ನಾವು ನೋಡಿದ್ದೀವಿ. ಬಟ್ ಐ ಥಿಂಕ್ ಇವಾಗ ಅಷ್ಟು ಕ್ಲೆವರ್ ಇದ್ದಾರಲ್ಲ ಎಲ್ಲ. ಇಲ್ಲ ನಾನು ಹೇಳ್ತಿರೋದು ಆಗಬೇಕು ಅಂತ ಹೇಳ್ತಿದ್ದೀನಿ. ಇಲ್ಲ ಇಲ್ಲ ಆಮೇಲೆ ಜನರದ್ದೊಂದು ಹುಚ್ಚು ಕಲ್ಪನೆ ಇದೆ. ನಂಗೆ ನಿಜಕ್ಕೂ ವೀಕ್ಷಕರಂತಿರೋ ಜನರಂತಿರೋ ಕಲಾವಿದ ಬಡವ ಆಗಿದ್ದರೆ ಅವ್ರಿಗೆ ಸಿಕ್ಕಾಪಟ್ಟೆ ಮರ್ಯಾದೆ. ಕಲಾವಿದನ ಹತ್ರ ಒಂದಿಷ್ಟು ದುಡ್ಡು ಬಂದರೆ ಅದು ಸಹಜವಾಗಿ ಬಂದಿರಲ್ಲ. ಯಾಕೆ ಹಾಗೆ? ಯಾರಿಗೆ ಗೊತ್ತು. ನಾನು ಕೇಳೋದೇನು ಅಂತಂದರೆ ಕಲಾವಿದ ಯಾಕೆ ಶ್ರೀಮಂತನಾಗಿರಬಾರ್ದು, ಕಲಾವಿದರ ಹತ್ರ ದುಡ್ಡು ಯಾಕೆ ಬರಬಾರ್ದು, ಯಾಕೆ ಅವ್ರು ತಮ್ಮ ಲೈಫ್ನ ಬಡತನದಲ್ಲೇ ಕಳಿಬೇಕು. ಇದೇ ಇಂಡಸ್ಟ್ರಿಯಲ್ಲಿರೋರೇ ಆ ರೀತಿ ಯೋಚನೆ ಮಾಡೋರು ಇದ್ದಾರೆ. ಏನಂತಾರೆ ಅಂದರೆ ದುಡ್ಡಿಗೆ ಆಸೆ ಪಡ್ತೀಯ ನೀನು. ಓಕೆ, ದುಡ್ಡಿಗೆ ಅರೇ ಬೇಕಲ್ವ, ದುಡ್ಡು ಇಲ್ದೇನೆ ಯಾರು ಕೊಡ್ತಾರೆ? ಅಂಗಡಿಗೆ ಹೋದ್ರೆ ಸೇರು ಉಪ್ಪು ಕೊಡ್ತಾರೆ ನಿಮ್ಗೆ ಯಾರು ಪುಕ್ಸಟ್ಟೆ ಕೊಡಿ ಅಂದರೆ? ಒಂದ್ಸಲ ಹಬ್ಬ ಅಂತಂದರೆ ಕರುಣೆಯಿಂದ ಕೊಡ್ಬೋದೇನೋ, ಇನ್ನೊಂದ್ಸಲಿ ಕೇಳಿ ಹೋಗಿ